ಒಂದು ಸಮಗ್ರವಾಗಿ ಪೊಲಿಟಿಕ್ಸ್ ಬಿಟ್ಬಿಟ್ಟು ನೀವು ಹೇಳಿದ್ರಿ ಪೊಲಿಟಿಕ್ಸ್ ಬೇಡ, ನಂಬರ್ ಇಟ್ಕೊಂಡು ಮಾತಾಡೋಣ. ನಮ್ಮ ಕರ್ನಾಟಕದ ಇದು ಎಕ್ಸ್ಪೆನ್ಸು ಒಂದು ವರ್ಷಕ್ಕೆ ಬಜೆಟ್ ಪ್ರಕಾರ 3,26,000 ಕೋಟಿ. ಓಕೆ, ನಾವು 4.5 ಲಕ್ಷ ತೆರಿಗೆ ಕಟ್ತೀವಿ. ತೆರಿಗೆ ಬರುತ್ತೆ, ನಮಗ್ ಬರಲ್ಲ, ಹೋಗುತ್ತೆ. ಜಿ ಎಸ್ ಟಿಲಿ ಸ್ಟೇಟ್ ಜಿ ಎಸ್ ಟಿ ಅಂತ ಇರುತ್ತೆ. ನೀವು 18 ರೂಪಾಯಿ ಒಂದು ಟ್ಯಾಕ್ಸ್ ಕಟ್ಟಿದ್ರೆ ಅನ್ಕೊಳ್ಳಿ, 9 ರೂಪಾಯಿ ಸ್ಟೇಟ್ ಅಲ್ಲಿ ಇರುತ್ತೆ, 9 ರೂಪಾಯಿ ಸೆಂಟ್ರಿಗೆ ಹೋಗುತ್ತೆ. ಸ್ಟೇಟ್ ಅಲ್ಲಿ ಇರೋದು ನಿಮ್ಮ ಹತ್ರ ಇರುತ್ತೆ. ಈ 3.25 ಲಕ್ಷ ಕೋಟಿ ಏನು ಎಕ್ಸ್ಪೆಂಡಿಚರ್ ಇದೆ ನಮ್ಮ ರೆವೆನ್ಯೂ ಕಲೆಕ್ಷನ್ ಇನ್ಕ್ಲೂಡಿಂಗ್ ST ಸ್ಟೇಟ್ ಜಿ ಎಸ್ ಟಿ ಏನಿದೆ, ಅದು 1,76,000 ಕೋಟಿ. ಇನ್ನು 80,000 ಕೋಟಿ ವರ್ಷದಲ್ಲಿ ನಮಗೆ ಕಡಿಮೆ ಇದೆ. ಇದು ಬಜೆಟೆಡ್ ನಂಬರ್ ಬಿಜೆಪಿ ಇದ್ದಾಗ ಮಾಡಿದ್ದು. ನಾನು ಕಾಂಗ್ರೆಸ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತಿಲ್ಲ. 22-23 ಬಿಜೆಪಿ ಗವರ್ಮೆಂಟ್ ಇತ್ತು, ಅವ್ರು ಮಾಡಿರೋ ಬಜೆಟ್ ಡೇಟಾ ಇಟ್ಕೊಂಡು ಮಾತಾಡ್ತಾ ಇದೀನಿ, ಬೇಗ ಮಾತಾಡ್ತೀನಿ. ಸ್ಟೇಟ್ಮೆಂಟ್ ಇದು. ನನ್ನ ಪ್ರಶ್ನೆ ಫಸ್ಟ್, ನಿಮಗೆ ಆಲ್ರೆಡಿ ಗೊತ್ತಿದೆ ನೀವು 80,000 ಕೋಟಿ ಕಡಿಮೆ ಇದೆ ಅಂತ. ನೀವು ಸಾಲ ಮಾಡ್ತಾ ಇದ್ರ. ಬಿಜೆಪಿ BS ಬೊಮ್ಮಾಯಿ ಅವರು ಕಳೆದ ಬಾರಿ ಬಜೆಟ್ ಮಾಡಿದಾಗ ಹೇಳ್ತಾರೆ, ನಮ್ಮ ರಾಜ್ಯದ ಸಾಲ 2025 ಒಳಗಡೆ 7.5 ಲಕ್ಷ ಕೋಟಿ ಮುಟ್ಟುತ್ತೆ. ಅವಾಗ 5.5 ಲಕ್ಷ ಕೋಟಿ ಇತ್ತು. ಅಂದ್ರೆ ವರ್ಷ 80,000 ಕೋಟಿ ಸಾಲ ಜಾಸ್ತಿ ಆಗ್ತಾ ಇದೆ. ಓಕೆ, ಸಾಲ ಜಾಸ್ತಿ ಆಗ್ತಾ ಇದೆ, ದುಡ್ಡು ಕಡಿಮೆ ಇದೆ. ವೆರಿ ಕ್ಲಿಯರ್ ಅಲ್ಲ? ದುಡ್ಡು ಇಟ್ಕೊಂಡು ಕಾಂಗ್ರೆಸ್ ಗವರ್ಮೆಂಟ್ ಸೆಂಟರ್ನ ಕೇಳ್ತಿಲ್ಲ. ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂತ ಬಿಜೆಪಿ ಅವರೇ ತೋರಿಸ್ಕೊಟ್ಟಿದ್ದಾರೆ, ಅದಕ್ಕೆ ಕೇಳ್ತಿದ್ದಾರೆ. ಒಂದು. ಎರಡನೇ ವಿಷಯ ಬಂದಾಗ ನಾವು 2017 ಕಂಪೇರ್ ಮಾಡೋಣ. 2017 ಮತ್ತೆ 2023 ಸ್ಟೇಟ್ ವೈಸ್ ಟ್ಯಾಕ್ಸ್ ಅಲೋಕೇಶನ್ ಡೇಟಾ ಇದೆ. ಅಗೇನ್ ನಾಟ್ ರ್ಯಾಂಡಮ್ ನಂಬರ್. ಲ್ಯಾಪ್ಟಾಪ್ ಎತ್ಕೊಂಡ್ ಬಂದಿದ್ದೀನಿ ತೋರ್ಸೋಣ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಆಂಧ್ರ ಪ್ರದೇಶ್ಗೆ 4.3% ಟ್ಯಾಕ್ಸ್ ಕೊಡ್ತಾ ಇದ್ರು. ಇವತ್ತು ಆಂಧ್ರ ಪ್ರದೇಶ್ಗೆ 4.0, 300 ಪಾಯಿಂಟ್ಸ್ ಕಡಿಮೆ ಆಗಿದೆ. ಕರ್ನಾಟಕಕ್ಕೆ ಬರ್ತೀನಿ. ಕರ್ನಾಟಕಕ್ಕೆ ಅವಾಗ 4.7% ಇತ್ತು. ಇವಾಗ ಕರ್ನಾಟಕಕ್ಕೆ 3.67% ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ತಮಿಳ್ನಾಡಿಗೆ ಇವಾಗ 4.0 ಇದೆ, ಅವಾಗ 4.8 ಇತ್ತು. ಗುಜರಾತ್ ಬಿಜೆಪಿ ರೂಲ್ಡ್ ಗವರ್ಮೆಂಟ್, ಏನಾಗಿದೆ ಗುಜರಾತ್ಗೆ ಇವಾಗ 3.478 ಇದೆ, ಅವಾಗ 3.0 ಇತ್ತು. ಎಲ್ಲೆಲ್ಲಿ ಇವ್ರಿಗೆ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಅಥವಾ ಬೇರೆ ಗವರ್ಮೆಂಟ್ ಇದೆ, ತಮಿಳ್ನಾಡಲ್ಲಿ ಬಿಜೆಪಿ ಇಲ್ಲ, ಕೇರಳದಲ್ಲಿ ಬಿಜೆಪಿ ಇಲ್ಲ, ಕರ್ನಾಟಕದಲ್ಲಿ ಬಿಜೆಪಿ ಗವರ್ಮೆಂಟ್ ಇಲ್ಲ, ಇಲ್ಲದೇ ಇರೋ ಕಡೆ ಎಲ್ಲ ನೀವು ಟ್ಯಾಕ್ಸ್ ಪೋರ್ಷನ್ ನ ಯಾವ ಬೇಸಿಸ್ ಮೇಲೆ ರೆಡ್ಯೂಸ್ ಮಾಡಿದ್ರಿ, ಇವ್ರುಗಳಿಗೆ ಯಾಕೆ ಟ್ಯಾಕ್ಸ್ ಕೊಟ್ರಿ? 70% ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಆಫ್ ದ ಕಂಟ್ರಿ, ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್ ಎ ರಿಪೋರ್ಟ್, ಆರ್ ಗಿವನ್ ಬೈ 4 ಸ್ಟೇಟ್. ಮಹಾರಾಷ್ಟ್ರ 6 ಲಕ್ಷ ಕೊಡುತ್ತೆ, ಕರ್ನಾಟಕ 2 ಲಕ್ಷ ಕೊಡುತ್ತೆ, ತಮಿಳ್ನಾಡು 1 ಲಕ್ಷ ಕೊಡುತ್ತೆ, ಕೇರಳ 1 ಲಕ್ಷ ಕೊಡುತ್ತೆ. 1 ಲಕ್ಷ ಕೋಟಿ. ನಿಮ್ಗೆ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಆಗ್ತಿರೋದು ನಾನ್ ಬಿಜೆಪಿ ರೂಲ್ ಗವರ್ಮೆಂಟ್ ಗಳಿಂದ. ಮಹಾರಾಷ್ಟ್ರ ಇವಾಗ ಬಿಜೆಪಿ ಬಂದಿದೆ, ಅದು ಬಿಡಿ. ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ನಾನ್ ಬಿಜೆಪಿ ಸ್ಟೇಟ್ಸ್. ಬಟ್ ಟ್ಯಾಕ್ಸ್ ಅಲೋಕೇಟ್ ಮಾಡಬೇಕಾದ್ರೆ ನೀವು ಯಾವ ಬೇಸಿಸ್ ಮೇಲೆ ನಿಮ್ಮ ರೂಲ್ಡ್ ರಾಜ್ಯಗಳಿಗೆ ಜಾಸ್ತಿ ಕೊಡ್ತಾ ಇದ್ದೀರಾ, ನಾನ್ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ಗೆ ಕಡಿಮೆ ಯಾಕೆ ಕೊಡ್ತಾ ಇದ್ದೀರಾ? ಅದಕ್ಕೆ ಉತ್ತರ ಕೊಡ್ಲಿ.